ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 28ನೇ ಅಧ್ಯಾಯ 8ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಹೋವನು ತನ್ನ ಜನರಿಗೆ ಬಲವು, ತಾನು ಅಭಿಷೇಕಿಸಿದವನಿಗೆ ಆಶ್ರಯ ದುರ್ಗವೂ ಆಗಿದ್ದಾನೆ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಯೆಹೋವನು ತನ್ನ ಜನರಿಗೆ ಏನಾಗಿದ್ದಾರೆ? ಬಲವಾಗಿದ್ದಾರೆ, ಆಶ್ರಯ ದುರ್ಗವಾಗಿದ್ದಾರೆ, ಆಶ್ರಯ ಗಿರಿಯಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ಆತನು ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ? ಬಲಪಡಿಸುವವರಾಗಿದ್ದಾರೆ. ನಾವು ಬಲಹೀನವಾಗುವಾಗ, ನಾವು ಬಲಹೀನರಾಗಿ ಬಿದ್ದು ಹೋಗುವಾಗ, ಕುಗ್ಗಿ ಹೋದಾಗ ದೇವರು ನಮಗನ್ನ ಏನ್ ಮಾಡ್ತಾ ಇದ್ದಾರೆ? ಬಲಪಡಿಸ್ತಾ ಇದ್ದಾರೆ, ಅಭಿಷೇಕಿಸ್ತಾ ಇದ್ದಾರೆ, ಆಶ್ರಯ ದುರ್ಗವಾಗಿ ಸಹಾಯವನ್ನ ಮಾಡ್ತಾ ಇದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ನಾವು ಕರ್ತನ ಸಮ್ಮುಖಕ್ಕೆ ಹೋಗಿ ಪ್ರಾರ್ಥಿಸಬೇಕು. ಕರ್ತನೆ, ನಾನು ಬಲಹೀನನಾಗಿದ್ದೇನೆ ಸ್ವಾಮಿ, ನಾನು ನೀನು ತಿರುಗಿ ಬಲಪಡಿಸು ದೇವರೇ ಎಂದು ಪ್ರಾರ್ಥಿಸುವಾಗ ಕರ್ತನ ನಮ್ಮನ್ನ ಬಲಪಡಿಸ್ತಾರೆ, ಹೊಸ ಬಲದಲ್ಲಿ ನಮ್ಮನ್ನ ನಡೆಸ್ತಾರೆ. ಪ್ರೀತಿಯುಳ್ಳ ದೇವ ಜನರೇ, ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ನಿಮಗೆ ಸ್ತೋತ್ರ ಸ್ವಾಮಿ. ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವ ಜನಗಳು ನೀವು ಸಂಧಿಸಿರಿ. ನಿನ್ನ ಜನರನ್ನ ನೀನು ಬಲಪಡಿಸಿ ಆಶ್ರಯ ದುರ್ಗವಾಗಿದ್ದು ನಡೆಸು ದೇವ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.